ಇವತ್ತು ಮನೆಯಲ್ಲೇ ಮಾಡುವಂತಹ ಟೊಮೆಟೊ ಕೆಚಪ್ ಯಾವ ರೀತಿ ಮಾಡೋದಂತ ನೋಡೋಣ. ನಿಮ್ಗೆ ಎಷ್ಟು ಕೆಚಪ್ ಬೇಕೋ ಅಷ್ಟು ನೀವು ಟೊಮೆಟೊ ತೊಗೊಬೇಕು. ನಾನು ಬರ್ತಾ ಇರೋದು ಬಂದು ಒಂದು 2 ಟೈಮ್ಸ್ ನಮಗೆ ಟೊಮೆಟೊ ಸಾಸ್ ಮಾಡಿದ್ರೆ ಯೂಸ್ ಮಾಡ್ಕೊತೀವಲ್ಲ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಒಂದು 5 ಟೊಮೆಟೊನ ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿಕೊಂಡು ನೀರೇನು ಹಾಕ್ತಾರೆ ಒಂದು ಪ್ಯಾನಲ್ಲಿ ಮೀಡಿಯಮ್ ಫ್ಲೇಮು ಮತ್ತು ಸಿಮ್ ಫ್ಲೇಮ್ ಇಕ್ಕಿ ಒಂದು 3 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಈ ಥರ ಟೊಮೆಟೊ ಮ್ಯಾಶ್ ಆಗಿರುತ್ತೆ. ಟೊಮೆಟೊನ ಮಿಕ್ಸಿಗೆ ನೀರು ಹಾಕ್ತಾರೆ, ನೀಟಾಗಿ ನೈಸ್ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಈ ಥರ ನಿಮ್ಮ ಹತ್ರ ಫಿಲ್ಟರ್ ಇದ್ದರೆ ಆ ಫಿಲ್ಟರಲ್ಲಿ ನೀವು ಹಾಕ್ಕೊಂಡು ನಾನು ತೋರಿಸ್ತೀನಿ, ಸ್ಪೂನಲ್ಲಿ ಈ ಥರ ನೀವು ಮಾಡಿಕೊಂಡ್ರೆ ಆ ಸಾಸಲ್ಲೇ ನೀಟಾಗಿ ಬಂದು ಅದ್ರದ್ದು ಬೀಜಗಳಾಗಲಿ ಸಿಪ್ಪೆಗಳಾಗಲಿ ಅದರಲ್ಲಿ ಉಳ್ಕೊತೈತೆ. ಗ್ಯಾಸ್ ಉರಿ ನೆನಪಿರಲಿ, ಸಿಮ್ಮಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊಬೇಕು. ಸೊ 2 ಸ್ಪೂನ್ ಆಗೋಷ್ಟು ನಾವು ಸಕ್ಕರೆ ಹಾಕ್ಕೊಂಡು ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಬೇಕು. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಬೇಕು. ನಿಮ್ಮನೇಲಿ ಚಿಲ್ಲಿ ಪೌಡರ್ ತುಂಬ ಸ್ಪೈಸಸ್ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ನಾವು ಇಲ್ಲಿ ಹಾಕ್ಕೊಬೇಕು. ನಿಮ್ಮ ಮನೇಲಿ ವಿನಿಗರ್ ಇದ್ದರೆ 1 ಟೇಬಲ್ ಸ್ಪೂನ್ ಆಫ್ ವಿನಿಗರ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಲೆಮೆನ್ನು 1 ಸ್ಪೂನ್ ಹಾಕ್ಕೊಬೇಕು. ಇದು ಲೆಮೆನ್ನು ವಿನಿಗರು ಇಂಪಾರ್ಟೆಂಟು. ಹಾಕ್ಕೊಂಬಿಟ್ಟು ಸಿಮ್ಮಲ್ಲೇ ಒಂದು 3 to 4 ಮಿನಿಟ್ಸ್ ನಾವು ಬಾಯ್ಲ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಸಾಸ್ ಥಿಕ್ನೆಸ್ ಬರೋಗಂಟ ನಾವು ಮಿಕ್ಸ್ ಮಾಡ್ಕೊಬೇಕು. ತೋರಿಸ್ತೀನಿ ಯಾವ ರೀತಿ ಸಾಸ್ ರೆಡಿ ಆದರೆ ಹೆಂಗೆ ನಾವು ನೋಡ್ಕೊಳ್ಳೋದು ಅಂತ. ಈ ಮಟ್ಟಿಗೆ 3 ಮಿನಿಟ್ಸ್ ಆದಮೇಲೆ ರೆಡಿ ಆಗಿದೆ. ಈ ಸಾಸನ್ನ ಈಗ ಏನು ಮಾಡಬೇಕಂದ್ರೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದನ್ನು ಹಿಂಗೆ ತಿರುಗಿಸಿ ನೋಡಿದಾಗ ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಪ್ಲೇಟ್ಗೆ ಹಾಕಿ ಹಿಂಗೆ ಲೈನ್ ಹಿಡಿದ್ಬಿಟ್ಟು ನೀವು ಪ್ಲೇಟ್ನ ಹಿಂಗೆ ಇಟ್ಕೊಂಡ್ರೆ ಆ ಟೊಮೆಟೊ ಸಾಸಿಂದ ನೀರುಗಳು ಬರ್ದೇ ಇದ್ದರೆ ಟೊಮೆಟೊ ಸಾಸ್ ರೆಡಿ. ನೀವು ಟ್ರೈ ಮಾಡಿ.